ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನೀವು ಕೂಡ ಈ ವಿಡಿಯೋನ ಇತರ ಕನ್ನಡಿಗರಿಗೆ ಫಾರ್ವರ್ಡ್ ಮಾಡಿ ನಿಮ್ಮ ಸೇವೆಯನ್ನು ಮೆರೆಯಬಹುದು. ಇವತ್ತಿನ ವಿಡಿಯೋದ ವಿಚಾರ, ಸುತ್ತಮುತ್ತ ನೋಡಿ ಯಾವ ಷೇರುಗಳನ್ನು ಕೊಳ್ಳಬೇಕು ನಿರ್ಧರಿಸಿ. ಬಹಳ ಜನಕ್ಕೆ ಒಂದು ಗೊಂದಲ, ಯಾವ ಷೇರನ್ನು ಕೊಳ್ಳುವುದು. NSEಯಲ್ಲಿ 1950 ಶೇರ್ ಇದ್ದಾವೆ. BSEಯಲ್ಲಿ 5000ಕ್ಕೂ ಮಿಗಿಲಾಗಿ ಷೇರುಗಳಿದ್ದಾವೆ. ಈಗ ಇವತ್ತು ಒಂದು ಶಾರ್ಟ್ಕಟ್ ಟೆಕ್ನಿಕ್ ಹೇಳ್ತಾ ಇದ್ದೇವೆ, ಯಾವ ಶೇರನ್ನು ಕೊಳ್ಳಬೇಕು ಅಂತ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಸಾಮಾನ್ಯವಾಗಿ ಷೇರುಗಳನ್ನು ಕೊಳ್ಳಿಕ್ಕೆ ಒಂದು ಶಾರ್ಟ್ಕಟ್ ಏನು ಅಂತಂದ್ರೆ, ಸುತ್ತಮುತ್ತ ನೋಡಿ ನಾವು ಯಾವ ಯಾವ ಪ್ರಾಡಕ್ಟು ಸರ್ವಿಸನ್ನು ಬೈ ಮಾಡ್ತೇವೆ ಅವುಗಳಿಗೆ ಸಂಬಂಧಪಟ್ಟಂತ ಷೇರುಗಳನ್ನು ಖರೀದಿ ಮಾಡಬಹುದು. ನಿಮ್ಮ ಫ್ಯಾಮಿಲಿಯಲ್ಲೇ ನೋಡಿ ಕೆಲವು ವಸ್ತುಗಳನ್ನು ಬಳಸ್ತಾ ಇರ್ತಾರೆ. ಅಂತಹ ವಸ್ತುಗಳನ್ನು ನಿಮ್ಮ ಫ್ಯಾಮಿಲಿಯವರು ಬಳಸ್ತಾರೆ ಅಂತಂದ್ರೆ ಇತರ ಫ್ಯಾಮಿಲಿಗಳು ಕೂಡ ಬಳಸ್ತಾರೆ. ಮತ್ತೆ ಆ ಪ್ರಾಡಕ್ಟ್ಗಳು ಸೇಲ್ ಆಗ್ತಾ ಇದ್ದ ಹಾಗೆ ಕಂಪನಿಯ ಶೇರಿನ ರೇಟು ಮೇಲಕ್ಕೆ ಹೋಗುತ್ತೆ. ಉದಾಹರಣೆಗೆ, ನೀವೀಗ ಮನೆಯಲ್ಲಿ ಕೂತಿದ್ದೀರಿ ಅಂತ ಇಟ್ಕೊಳ್ಳಿ. ಸುತ್ತಮುತ್ತ ನೋಡಿ, ಗೋಡೆ, ಸೀಲಿಂಗು, ಫರ್ನಿಚರು, ಮತ್ತೆ ಗರಾಜ್ನಲ್ಲಿರುವ ವೆಹಿಕಲು, ನೀವು ಹಾಕ್ತಾ ಇರುವಂತಹ ಚಪ್ಪಲಿ, ಶೂ, ಮತ್ತೆ ತಿಂತಾ ಇರುವಂತಹ ಫ್ರೂಟ್ ಪ್ರಾಡಕ್ಟ್ಗಳು, ಮೊಬೈಲು, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಇತರ ವಸ್ತುಗಳು. ಮತ್ತೆ ನೀವು ಶಾಪಿಂಗಿಗೆ ಹೋಗ್ತೀರಿ. ಶಾಪಿಂಗಿಗೆ ಹೋದಾಗ ಏನೇನು ಗ್ರಾಸರಿನ ಬೈ ಮಾಡ್ತೀರಿ ಅದಕ್ಕೆ ಸಂಬಂಧಪಟ್ಟಂತಹ ಷೇರುಗಳನ್ನು ಖರೀದಿ ಮಾಡುವಂತ ನಿರ್ಧಾರವನ್ನು ಕೈಗೊಳ್ಳಬಹುದು. ಈಗ ನಿಮ್ಮ ಮುಂದೆ ಒಂದು ಸಣ್ಣ ಪಟ್ಟಿಯನ್ನು ಇಟ್ಟಿದ್ದೇನೆ, ನೋಡೋಣ ಯಾವ ರೀತಿ ಇದೆ. ಈಗ ಮನೆಯ ಗೋಡೆ ಅಂತಂದ್ರೆ ನೀವು ಪೇಂಟಿನ ಪರ್ಚೇಸ್ ಮಾಡಬೇಕಾಗತ್ತೆ. ನಿಮ್ಮ ಮುಂದೆ ಕಾಣಿಸುವಂತಹದ್ದು ಏಷ್ಯನ್ ಪೇಂಟು, ಬರ್ಜರ್ ಪೇಂಟು, ಕಾನ್ಸಾಯ್, ನೆರೊಲಾಕ್. ಮತ್ತೆ ಉಳಿದ ಡೀಟೇಲ್ಸ್ ಅನ್ನು ನೀವು ರಿಸರ್ಚ್ ಮಾಡಬೇಕು. ಎರಡನೇದ್ದು ಸ್ವಿಚ್ಗಳು, ಫ್ಯಾನು, ಎಲೆಕ್ಟ್ರಿಕಲ್ ಕಾಂಪೋನೆಂಟ್ ನೋಡಿದ ತಕ್ಷಣ ಹ್ಯಾವಲ್ಸು, ಪಾಲಿಕ್ಯಾಬು, ಕ್ರಾಂಪ್ಟನ್ ಗ್ರೀವ್ಸ್ ನೆನಪಿಗೆ ಬರುತ್ತೆ. ಮೂರನೇದು, ನಿಮ್ಮ ಗರಾಜ್ನಲ್ಲಿ 2 ವೀಲರ್ ಇರ್ಬೋದು. ಅಲ್ಲಿಗೆ ಬಜಾಜ್ ಆಟೋ, ಹೀರೋ ಮೋಟೋಕಾರ್, TVS ಮೋಟಾರ್ಸ್ ಅನ್ನ ನೀವು ಖರೀದಿ ಮಾಡಬಹುದು ಅಂತ ನಿರ್ಧಾರ ತಗೊಳ್ಬಹುದು. ಗರಾಜ್ನಲ್ಲಿ ಒಂದು ಕಾರ್ ಇದೆ, ಅಲ್ಲಿಗೆ ಮಾರುತಿ ಸುಜುಕಿ, ಟಾಟಾ ಮೋಟಾರ್ಸ್, M&M ನ ನೀವು ಪರ್ಚೇಸ್ ಮಾಡಬಹುದು ಅಂತ ನಿರ್ಧಾರ ಕೈಗೊಂಡು ಅವುಗಳ ಮೇಲೆ ರಿಸರ್ಚ್ ಮಾಡಬಹುದು. ಮುಂದೆ ನೀವು ಪಾದರಕ್ಷೆಗಳನ್ನು ಮನೆಯಲ್ಲಿ ನೋಡಿದಾಗ ನಿಮಗೆ ನೆನಪಿಗೆ ಬರುವ ಕಂಪನಿಗಳು ರಿಲ್ಯಾಕ್ಸೋ, ಫುಟ್ವೇರ್, ಬಾಟಾ, ಕ್ಯಾಂಪಸ್, ಆಕ್ಟಿವ್ ವೇರ್ ಇತ್ಯಾದಿ. ಮನೆಯಲ್ಲಿ ನೀವು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ನ ಬಳಸ್ತೀರಿ. ಗ್ರಾಸರಿ ಐಟಮ್ಗಳನ್ನ, ಫುಡ್ ಐಟಮ್ಗಳನ್ನ, ಅವುಗಳನ್ನು ನೆನಪಿಸಿಕೊಂಡಾಗ ನಿಮಗೆ ಬರುವಂತಹ ಷೇರುಗಳು HUL, ನೆಸ್ಲೆ, ಬ್ರಿಟಾನಿಯಾ, ಟಾಟಾ ಕನ್ಸ್ಯೂಮರ್ ಇತ್ಯಾದಿ. ಹೀಗೆ ನಾವು ಪಟ್ಟಿ ಬರೀತಾ ಹೋದ್ರೆ ಈ ಪಟ್ಟಿಗೆ ಕೊನೆ ಇಲ್ಲ. ಇದನ್ನ ಅರ್ಧಕ್ಕೆ ಯಾಕೆ ನಿಲ್ಲಿಸ್ತೀನಿ ಅಂತಂದ್ರೆ, ಈಗ ನೀವು ಸುತ್ತಮುತ್ತ ನೋಡಿ ಒಂದು 5-6 ವಿಚಾರಗಳಲ್ಲಿ ಮಾತ್ರ ಷೇರುಗಳನ್ನು ನಿಮ್ಮ ಪಟ್ಟಿಯಲ್ಲಿ ಬರ್ಕೊಂಡಿದ್ದೀರಿ. ಇನ್ನೂ ಮುಂದುವರೆದು ನಿಮ್ಮ ಮನೆಯಲ್ಲಿ ನೋಡಿದ್ರೆ ಇನ್ನೂ ಬೇಕಾದಷ್ಟು ವಿಚಾರಗಳನ್ನು ನೆನಪಿಸ್ಕೊಳ್ಬಹುದು, ಮತ್ತೆ ಷೇರುಗಳನ್ನು ನೆನಪಿಸ್ಕೊಳ್ಬಹುದು, ಅವುಗಳಲ್ಲಿ ರಿಸರ್ಚ್ ಮಾಡಬಹುದು. ನನ್ನ ಸಲಹೆ, ದೊಡ್ಡ ಪಟ್ಟಿ ಮಾಡಿ ಷೇರುಗಳನ್ನು ಗುರ್ತು ಹಾಕೊಳ್ಳಿ. ಅದಾದ್ಮೇಲೆ ಷೇರುಗಳ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ, ಮತ್ತೆ ಎಲ್ಲದಕ್ಕೂ ಮಿಗಿಲಾಗಿ ಷೇರುಗಳಲ್ಲಿ ಕಳೆದ 22 ವರ್ಷ, ಮತ್ತೆ 10 ವರ್ಷ, 5 ವರ್ಷ, 3 ವರ್ಷದಲ್ಲಿ ಏನು ಪ್ರಾಫಿಟ್ ಬಂದಿದೆ ಅಂತ ನೋಡಿ ಅದಾದ ಮೇಲೆ ನಿಮ್ಮ ನಿರ್ಧಾರವನ್ನು ಕೈಗೊಳ್ಳಿ. ಕೆಲವು ಉದಾಹರಣೆಗಳನ್ನು ಕೊಡಬೇಕು ಅಂತಂದ್ರೆ, ನೀವು ಹಾಕುತ್ತಾ ಇರುವಂತ ಬಟ್ಟೆ ಬರೆ, ಫರ್ನಿಚರು, ಜ್ಯುವೆಲರಿ, ಏರ್ ಕಂಡೀಷನರ್ಸು, ಟೆಲಿಕಾಂ ಸರ್ವಿಸಸ್ ಷೇರುಗಳ ಪಟ್ಟಿಯನ್ನು ಮಾಡಿ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅಬ್ಸರ್ವೇಷನಿಗೋಸ್ಕರ ಮತ್ತೆ ನಿಮ್ಮ ರಿಸರ್ಚ್ಗೋಸ್ಕರ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈಗ ನಾನು ನಮೂದಿಸಿದ ವಸ್ತುಗಳು ಅಲ್ಲದೆ ಸುತ್ತಮುತ್ತ ಬೇರೆ ಏನೇನು ವಸ್ತುಗಳು ಕಾಣ್ತಾವೆ
ಮತ್ತು ಅದಕ್ಕೆ ಸಂಬಂಧಿಸಿದ ಷೇರುಗಳು ಯಾವುವು ಅದರ ಹೆಸರನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿದ್ರೆ ನಮಗೂ ಅನುಕೂಲ, ನೋಡ್ಲಿಕ್ಕಾಗುತ್ತೆ, ಬೇರೆಯವರು ಕೂಡ ನೋಡಿ ಸಂತೋಷ ಪಡ್ತಾರೆ, ನಿಮ್ಮ ಬುದ್ಧಿವಂತಿಕೆಯನ್ನು ಮೆಚ್ಚುತ್ತಾರೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ಕನ್ನಡಿಗರ ಸೇವೆಗೆ ಬಹಳ ಒಳ್ಳೆಯ ಅವಕಾಶ, ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.